ನಾವು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ, ನಮ್ಮ ಶರೀರಗಳನ್ನು ಬಾಗೋಣ, ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸುವ ಹಾಡಿನ ಮುಖಾಂತರವಾಗಿ ಕರ್ತ ಸಿದ್ಧವಾಗಿದೆ ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳದೆ ಇರಲಿಷ್ಟವೇ ನಾನು ಕೇಳುತ್ತಾಯಿರೆ ನನಗೇನು ನಮ್ಮ ತಂದೆಯಾಗಿರ್ತಕ್ಕಂಥ ಯೇಸುವೆ, ದೈನ್ಯತೆಯಿಂದ ತಂದೆಯೇ ನಿನ್ನ ವಾಕ್ಯಗಳನ್ನು ಪ್ರವಚನಗಳನ್ನು ನಾವು ಆಲಿಸುವಾಗ ನಮ್ಮಲ್ಲಿರ್ತಕ್ಕಂಥ ಆಲಸ್ಯ ಮತ್ತು ಎಲ್ಲ ಸೈತಾನ್ನ ಕ್ರಿಯೆಗಳು ಮಾಯವಾಗಿ ನಾವೆಲ್ಲರೂ ಪರಿಶುದ್ಧತೆಯಲ್ಲಿ ತಲ್ಲೀನರಾಗುವ ಹಾಗೆ, ಐಕ್ಯತೆಯನ್ನು ಹೊಂದುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಪರಿಶುದ್ಧ ವಾಕ್ಯದ ಪ್ರಕಾರವಾಗಿ ಮುಂಜಾನೆಯ ಸಂದೇಶ ನಮ್ಮ ಯಾವ ರೀತಿಯಿಂದ ಇತ್ತಂದರೆ, ಯೇಸು ಕ್ರಿಸ್ತನನ್ನು ಹುಡುಕುವಂಥದ್ದಾಗಿತ್ತು. ಆದರೆ ಈಗ ಮಧ್ಯಾಹ್ನದ ಸಂದೇಶ ಯೇಸುವಿನ ಜೊತೆಗೆ ನಡೆದುಕೊಂಡು ಹೋಗ್ತಕ್ಕಂಥದ್ದು. ಆ ವಾಕ್ಯದ ಶ್ರೀ ಲೂಕನ ಬರೆದ ಸುವಾರ್ತೆಯಲ್ಲಿ 24ನೇ ಅಧ್ಯಾಯದ 13ನೇ ವಚನದಲ್ಲಿ ಯಾವ ರೀತಿಯಿಂದ ನಮ್ಮನ್ನು ಬಲಪಡಿಸ್ತದೆ ಅಂತನ್ನುವುದರ ಬಗ್ಗೆ ನಾವು ಓದಿ ಕೇಳಿಸಿಕೊಳ್ಳುವ. 24ನೇ ಅಧ್ಯಾಯ ಲೂಕ 13ನೇ ವಚನದಲ್ಲಿ, ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಾ ಇದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು ಅಂತೇಳಿ. ಮುಂಜಾನೆಯಲ್ಲಿ ಸ್ತ್ರೀಯರು ಯೇಸುವನ್ನು ಹುಡುಕಿದರು. ಆ ಹುಡುಕಿ ಅಲ್ಲಿ ನಡೆದಿರ್ತಕ್ಕಂತಹ ಸಂಗತಿಯನ್ನು ಇನ್ನೂ ತಿಳಿಸುವುದಕ್ಕಿಂತ ಮುಂಚಿತವಾಗಿ ಆತನ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿನಿಂದ 6.5 ಮೈಲು ದೂರ ಇರತಕ್ಕಂಥ ಒಂದು ಎಮ್ಮಾವು ಹಳ್ಳಿ, ಅವರು ಅಲ್ಲಿಗೆ ಯಾಕೆ ಹೋಗ್ತಾ ಇದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅವರ ನಾಯಕತ್ವ ಮುರಿದು ಹೋಗಿತ್ತು, ಅವರ ಮನಸ್ಸು ಕೆಟ್ಟು ಹೋಗಿತ್ತು, ತಮ್ಮ ಜೊತೆಗಾರನು ಅವರಿಂದ ದೂರವಾಗಿದ್ದಾನೆಂತಕ್ಕಂಥ ವಿಚಾರ ಅವರಲ್ಲಿತ್ತು. ಇನ್ನು ಏನು ಮಾಡೋಣ, ನಾವು ದಿಕ್ಕು ದೆಸೆಯನ್ನು ಕಾಣದೆ ಆ ಯೆರೂಸಲೇಮನ್ನು ಬಿಟ್ಟು ಎಮ್ಮಾಹು ಎನ್ನತಕ್ಕಂಥ ಒಂದು ಚಿಕ್ಕ ಹಳ್ಳಿಗೆ ಹೊರಡ್ತಾ ಇದ್ದರು. ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಬಹಳ ದುಃಖ ಆಗಿತ್ತು. ಹೌದು, ಯೇಸು ಸ್ವಾಮಿ ಯಾವಾಗಲೂ ಯೇಸು ಸ್ವಾಮಿಯ ಜೊತೆ ತಿರುಗ್ತಕ್ಕಂಥವ್ರು, ಊಟದ ಚಿಂತೆ ಇಲ್ಲ, ಎಲ್ಲಿ ಮಲಗಬೇಕಂತಕ್ಕಂಥದ್ದು ಅರಿವಿಲ್ಲ, ಯಾವುದೇ ಇಹಲೋಕದ ಬಾಧೆಗಳು ಅವ್ರನ್ನ ಬಾಧಿಸ್ತಾ ಇಲ್ಲ. ಯಾವಾಗ ಯೇಸು ಕೈ ಬಿಟ್ಟ ಅವ್ರನ್ನ ಅಂತಂದಾಗ ಅವರಿಗೆ ಅತೀವ ದುಃಖ ಆಯಿತು ಅಂತೇಳಿ ನಾವು ಅಲ್ಲಿ ನೋಡ್ಲಿಕ್ಕಿದ್ದೇವೆ. ಆದರೆ ಎಮ್ಮಾವು ಮಾರ್ಗದಲ್ಲಿ ಇಬ್ಬರು ಶಿಷ್ಯರು ನಡ್ಕೊಂಡು ಹೋಗ್ತಾ ಇದ್ರು. ಅವರು ದುಃಖದಲ್ಲಿ ನಿರಾಶೆಯಲ್ಲಿದ್ದರು ಅಂತೇಳಿ ಸತ್ಯವೇದ ನಮ್ಮನ್ನು ಅರ್ಥೈಸ್ತದೆ. ಮತ್ತೆ ಗೊಂದಲದಲ್ಲಿದ್ದರು. ಈಗ ಅವರು 12 ಜನ ಶಿಷ್ಯರೊಟ್ಟಿಗೆ ಯೇಸು ಕ್ರಿಸ್ತನೆಂಬ ನಾಯಕನನ್ನು ಹೊಂದಿರತಕ್ಕಂಥ ಅವರ ನಾಯಕ ಕಳೆದು ಹೋದರೆ ಗತಿ ಏನು ಅಂತೇಳಿ ಅವರ ಪ್ರಶ್ನೆ ಆಗಿತ್ತು. ಅವರು ಏನು ಮಾಡ್ತಿದ್ರು ಅಂತಂದರೆ, ಹಾಗೇ ಮಾತನಾಡ್ತಾ ಮುಂದೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಯೇಸು ಸ್ವಾಮಿ, ಮುಂಜಾನೆ ಹುಡುಕಿರ್ತಕ್ಕಂಥ ಯೇಸು ಸ್ವಾಮಿ ಮಧ್ಯಾಹ್ನದಲ್ಲಿ ಅವ್ರ ಜೊತೆಯಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಜೊತೆಯಲ್ಲಿ ಹೋಗ್ತಾ ಇದ್ದ. ಯಾಕೆ ನೀವು ಈ ರೀತಿಯಿಂದ ಇದ್ದೀರಿ ಅಂತಂದಾಗ ಅವರು ಸಂಭಾಷಣೆ ಮಾಡ್ತಿದ್ರು. ಏನಂತಂದರೆ, ಏನು ಮಾಡೋಣ, ಈಗ ನಾವು ನಮ್ಮ ನಾಯಕ ಇಲ್ಲ, ನಮ್ಮ ಜೊತೆಗಾರರಿಲ್ಲ, ಆತನನ್ನು ಶಿಲುಬೆ ಮೇಲೆ ಕೊಂದು ಬಿಟ್ಟರು. ಬರೀ ಇಂಥದ್ದೇ ಆತಂಕ ಇರ್ತದೆ ವಿನಃ ಯೇಸು ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಅಭಯ ವಾಕ್ಯದ ಮೇಲೆ ಅವ್ರು ಯಾರಿಗೂ ಭರವಸೆ ಇರಲಿಲ್ಲ. ಆ ಭರವಸೆ ಅವರಿಗೆ ಇಲ್ಲದ ಕಾರಣ ಏನಾಯ್ತು ಅಂದರೆ, ಅವರು ಆ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಅವರಿಗೆ ಕಷ್ಟವಾಗಿ ಹೋಯಿತು. ಅವರು ಮಾತನಾಡ್ತಾ ಹೊರಟಿದ್ದಾರೆ ಇಬ್ಬರು. ಹೆಂಗೆ ಮಾಡೋಣಪ್ಪ, ಇನ್ನು
ನಮ್ಮ ಸ್ವಾಮಿ ಅಂತೂ ನಮ್ಮನ್ನು ಕೈ ಬಿಟ್ಟನು ಅಂತೇಳಿ ಆತನು ಅವರು ಮಾತನಾಡ್ತಾ ಹೋಗುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರ ಜೊತೆಗೆ ಮಾತಿನಲ್ಲಿ ಮಾತು ಕಲಿಸ್ತಾನೆ. ಏನು ನೀವು ಮಾತನಾಡ್ತಾ ಇರ್ತಕ್ಕಂಥದ್ದು ಪ್ರಶ್ನೆ ಮಾಡ್ತಾರೆ, ಆತನ ಕೂನ ಹಿಡಿಯಂಗಿಲ್ಲ. ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಜರೇತಿನ ಯೇಸು ಇಷ್ಟು ದಿವಸ ನಮ್ಮೊಟ್ಟಿಗೆ ಇದ್ದ, ನಮ್ಮೊಟ್ಟಿಗಿದ್ದು ನಮ್ಮನ್ನೆಲ್ಲ ಪಾಲನೆ ಪೋಷಣೆ ಮತ್ತು ಆತನು ತನ್ನ ಕಾರ್ಯದಲ್ಲಿ ನಮ್ಮನ್ನು ಬಳಸಿಕೊಳ್ತಾ ಇದ್ದ. ನಾವು ಆತನ ಶಿಷ್ಯರಾಗಿ ಆತನ ಪ್ರೀತಿಯ ಮಕ್ಕಳಾಗಿ ಇದ್ದೀವಿ. ಆದರೆ ಇವತ್ತಿನ ದಿವಸದಲ್ಲಿ ಇಲ್ಲವಲ್ಲ ಅಂತೇಳಿ ನಾವು ಆ ಯೆರೂಸಲೇಮನ್ನು ಬಿಟ್ಟು ಆ ಎಮ್ಮಾವುಗೆ ಹೋಗ್ತಾ ಇದ್ದೀವಿ. ನಾವು ಈ ರೀತಿಯಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ಈಸ್ಟರ್ ಹಬ್ಬದ ಮಧ್ಯಾಹ್ನದ ದಿವಸದಲ್ಲಿ ನಾವೆಲ್ಲರೂ ನಿರಾಶೆಯಿಂದ ದೇವರನ್ನು ಕಳೆದುಕೊಂಡಿರ್ತಕ್ಕಂಥವರು, ದೇವರನ್ನು ಬಿಟ್ಟು ಬೇರೆ ಹಾದಿಯನ್ನು ಹಿಡಿದು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಆ ಕ್ರಿಸ್ತೇಸುವಿನಲ್ಲಿ ಇರ್ತಕ್ಕಂಥ ಮನಸ್ಸು ನಮ್ಮನ್ನು ಹುಡುಕಿ ನಮ್ಮ ಜೊತೆಗೆ ಆತನು ಬರುವಂಥ ತಂದೆ ಆತನಾಗಿದ್ದನು ಅಂತೇಳಿ ನಾವು ಅರ್ಥೈಸಬೇಕಾಗಿದೆ. ಆ ಇಬ್ಬರು ಶಿಷ್ಯರು ಕೆಲವೊಮ್ಮೆ ಈ ರೀತಿಯಿಂದ ದುಗುಡದಲ್ಲಿದ್ದಾಗ ಆತನು ಇರುವಂತಹ ಸಂದರ್ಭದಲ್ಲಿ ನಾನು ಈ ಲೋಕದಲ್ಲಿ ಹಿಂಸೆಯನ್ನು ಅನುಭವಿಸಿ ಕ್ರೂಜೆಯ ಮೇಲೆ ಅನೇಕ ಕಷ್ಟಗಳನ್ನು ನಿಂದನೆಗಳನ್ನು ಸಹಿಸಿಕೊಂಡು ಸತ್ತು 3ನೇ ದಿವಸದಲ್ಲಿ ಎದ್ದು ಬರ್ತೇನೆ ಅಂತೇಳಿ ಆತನು ಅನೇಕ ಸಲ ಹೇಳಿದರೆ ಆ ಮಾತು ಯಾರಿಗೂ ಜ್ಞಾಪಕ ಇರಲಿಲ್ಲ. ಬರೀ ನಮ್ಮಿಂದ ಹೋಗ್ಬಿಟ್ನಲ್ಲ. ಇವತ್ತು ಕೂಡ ನಮ್ಮ ಪರಿಸ್ಥಿತಿ ಅದೇ ರೀತಿಯಿಂದ ಇದೆ. ನಮಗೆ ಅನೇಕ ಸಮಸ್ಯೆಗಳು ಬರ್ತದೆ. ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಬಹು ಕಷ್ಟವನ್ನು ನಾವು ಪಡೆದುಕೊಂಡಿದ್ದೀವಿ, ಅನೇಕ ದುಃಖವನ್ನು ನಾವು ಹೊಂದಿದ್ದೀವಿ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಬಂಡೆಯಂಥ ದೊಡ್ಡ ಸಮಸ್ಯೆಗಳು ನಿಮಗೆ ಇದ್ದರೂ ಕೂಡ ಆವತ್ತಿನ ದಿವಸದಲ್ಲಿ ನನ್ನ ಸಮಾಧಿಯ ಮೇಲೆ ಕಟ್ಟಿರ್ತಕ್ಕಂಥ ಬಂಡೆ ಯಾವ ರೀತಿಯಿಂದ ದೇವದೂತನ ಅದನ್ನು ತಳ್ಳಿ ನನ್ನ ಸಮಾಧಿಯನ್ನು ತೆರೆದನು, ಅದೇ ಪ್ರಕಾರವಾಗಿ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ನಾನು ಆ ರೀತಿಯಿಂದ ಅದನ್ನು ಓರೆ ಮಾಡ್ತೇನೆ ಅಂತೇಳಿ ನಮಗೆ ಆತನ ಧೈರ್ಯ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಈ ಮಧ್ಯಾಹ್ನದಲ್ಲಿ ನಿರಾಶೆಯಿಂದ ಹೊರಟಿರ್ತಕ್ಕಂಥವ್ರು ಅನೇಕರು ನಾವೆಲ್ಲರೂ ಕ್ರೈಸ್ತರಾಗಿದ್ದೇವೆ. ಕ್ರೈಸ್ತತ್ವದಲ್ಲಿ ನಾವು ಪಳಗ್ತಾ ಇದ್ದೇವೆ, ದಿನೇ ದಿನೇ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ತೇವೆ. ಆದರೆ ನಮ್ಮ ನಂಬಿಕೆ ಇನ್ನೂ ಎಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲ. ಯಾಕೆಂದರೆ ನಮಗೆ ಬಂದಿರತಕ್ಕಂಥ ಕಷ್ಟ, ಆ ನೋವು ಪ್ರಾರ್ಥನೆ ಮೂಲಕವಾಗಿ ಶಮನ ಮಾಡಿಕೊಳ್ಳ್ರಿ ಅಂತೇಳಿ ಸತ್ಯವೇದ ನಮ್ಮನ್ನು ಬಡಿದು ಹೇಳ್ತದೆ. ಆದರೆ ಸತ್ಯವೇದದಿಂದ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತಕ್ಕಂಥ ವಿಷಯ, ಅದರ ಮೇಲೆ ಭರವಸೆ ಇನ್ನೂ ಕೂಡ ಇಲ್ಲದಾಗಿದ್ದೇವೆ. ಹೌದು, ಯಾಕೆ ಅಂತಂದರೆ ಆವತ್ತೇ ಆತನ ಜೊತೆಯಲ್ಲಿರ್ತಕ್ಕಂಥ ಶಿಷ್ಯರಿಗೆ ಇಲ್ಲದೇ ಇರತಕ್ಕಂಥ ನಂಬಿಕೆ ನಾವು ನಂಬುದು ಬಹಳ ಕಷ್ಟ ಆಗಿಬಿಟ್ಟಿದೆ. ಅದಕ್ಕಾಗಿ ಪ್ರಿಯರೇ, ದೈವ ವಾಕ್ಯವನ್ನು, ದೇವರ ನುಡಿಗಳನ್ನು, ಆತನು ಕೊಟ್ಟಿರ್ತಕ್ಕಂಥ ಅಭಯ ವಾಕ್ಯಗಳನ್ನು ನಾವು ಹೆಜ್ಜೆಗೆ ಗಮನಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕಾಗಿದೆ. ಆ ಇಬ್ಬರು ಶಿಷ್ಯರು ಯೆರೂಸಲೇಮಿನಿಂದ ದೂರ ಹೋಗ್ತಿದ್ರು, ಯಾಕೆಂದರೆ ಅವರ ಕನಸು ಮುರಿದು ಹೋಗಿತ್ತು. ಕೆಲವೊಮ್ಮೆ ನಾವು ಹಾಗೇ ಆಗುತ್ತೇವೆ. ನಾವು ಪ್ರಾರ್ಥನೆ ಮಾಡಿದರೂ ಉತ್ತರ ಇಲ್ಲವೆಂದು ಭಾಸವಾಗ್ತದೆ. ದೇವರು ನಮ್ಮನ್ನು ಬಿಟ್ಟಿದ್ದಾನೆ ಅಂತೇಳಿ ನಮ್ಮ ಜೀವನದಲ್ಲಿ ಅನ್ನಿಸ್ತದೆ. ಆದರೂ ಕೂಡ ನಾವು ಎದೆಗುಂದಬಾರದು ಪ್ರಿಯರೇ, ಯಾಕೆಂತಂದರೆ ದೇವರನ್ನು ಎಂದಿಗೂ ಬಿಡಬಾರದು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೆ ವಹಿಸಿಬಿಟ್ಟು ನೀನು ಭರವಸೆದಿಂದಿರು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಯ, ನಮ್ಮ ಬಾಯಿಗೆ ಬರೋಂಗಿಲ್ಲ. ಹೌದು, ನಮಗೆ ಕಷ್ಟ ಬಂದಿದೆ, ಇನ್ನೊಬ್ಬರ ಮುಂದೆ ನಾವು ಹೇಳ್ತೇವೆ, ಇನ್ನೊಬ್ಬರ ಮುಂದೆ ಸಾಲಕ್ಕೆ ಬಾಯಿ ತೆರಿತೇವೆ, ಇನ್ನೊಬ್ಬರ ಮುಂದೆ ಸಹಾಯಕ್ಕೆ ನಾವು ಬಾಯಿ ತೆರಿತೇವೆ. ಅದನ್ನು ಮಾಡಬಾರ್ದು ಅಂತೇಳಿ ಸತ್ಯವೇದ ವಾಕ್ಯ ಹೇಳೋದಿಲ್ಲ. ದೇವರು ಪ್ರತ್ಯಕ್ಷವಾಗಿ ತಾನು ಬಾರದೇ ಇದ್ದರೂ ಕೂಡ ನಮ್ಮ ಸಮಸ್ಯೆಗೆ ಒಂದಿಲ್ಲ ಒಂದು ರೀತಿಯಿಂದ ಸ್ಪಂದಿಸಿ ಆ ದೊಡ್ಡ ಸಮಸ್ಯೆಗಳನ್ನು ಆತನು ನಮ್ಮನ್ನು ಸಾಲ್ವ್ ಮಾಡಲಿಕ್ಕೆ ಆತನು ಸದಾ ಸಿದ್ಧನಾಗಿರ್ತಾನೆ. ಅದಕ್ಕಾಗಿ ಇಲ್ಲಿ ನಾವು ಹೇಳ್ತೇವೆ ಏನಂತಂದರೆ, ಯಾವಾಗಲೂ ದೇವರನ್ನು ಕಳೆದುಕೊಂಡಿವೆ ಅಂತಕ್ಕಂಥ ಒಂದು ಭಾವನೆ ನಮ್ಮ ಜನ್ಮದಲ್ಲಿ ಎಂದು ಬರಲಿಕ್ಕೆ ಹೋಗಬಾರ್ದು. ಎಷ್ಟು ಕಷ್ಟ ಬರ್ತದೆ ಅಂತಂದರೆ ದೇವರ ವಾಕ್ಯದಲ್ಲಿ ನಾವು ಅಷ್ಟು ಸ್ಥಿರವಾಗಿರಬೇಕು. ಒಂದೊಂದು ಸಲ ದೇವರನ್ನು ಹಲ್ಲಗಳಿತಕ್ಕಂಥ ಪ್ರಸಂಗಗಳು ನಮ್ಮ ಜೀವಿತದಲ್ಲಿ ಬಂದಿವೆ. ನಾವು ದೇವರನ್ನು ಹಲ್ಲಗಳೆದಿದ್ದೇವೆ. ಆ ಶಿಲುಬೆ ಮೇಲೆ ತೂಗಿರ್ತಕ್ಕಂಥ 3 ಕಳ್ಳರ ಗುಂಪಿನಲ್ಲಿ ನಾವು ಕೂಡ ಒಬ್ಬರಾಗಿದ್ದೇವೆ. ಯಾವಾಗಲೂ ನಾವು ಒಪ್ಪಿಸಿಕೊಳ್ಳಬೇಕೇನಂತಂದರೆ ಸತ್ಯ ಮತ್ತು ನೀತಿವಂತನನ್ನೇ ಹೊಂದಿಸಿಕೊಂಡು ಹೋಗಬೇಕೇ ವಿನಾ ಯಾವ ಕಳ್ಳನ ಜೋಡಿಯಲ್ಲಿ ನಾವು ಎಂದೂ ಆತನನ್ನು ಹೋಲಿಸಿಕೊಳ್ಳಬಾರದು. ಅದಕ್ಕಾಗಿ ದೇವರು ಇಂದಿನ ಮಧ್ಯಾಹ್ನ ದಿವಸದಲ್ಲಿ ಮುಂಜಾನೆ ನಾವು ಹುಡುಕಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಆತನು ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾನೆ. ಆತನೇ ನಾನೇ ಆತನು ಅಂತೇಳಿ ನಮಗೆ ಭರವಸೆಯ ಮಾತು ಕೊಡ್ತಾ ಇದ್ದಾನೆ. ಆತನು ನಮಗೆ ಪ್ರತ್ಯಕ್ಷವಾಗಿ
ಕಾಣುವುದಿಲ್ಲವಾದರೂ ಕೂಡ ಸದಾಕಾಲಕ್ಕೂ ನಮ್ಮ ಹೃದಯದಲ್ಲಿ, ಸದಾಕಾಲಕ್ಕೂ ನಮ್ಮ ಜೊತೆಯಲ್ಲಿ, ನಿನಗೆ ನೆರಳಿನಂತೆ ನಿನ್ನ ಜೊತೆಯಲ್ಲಿ ನಿಂತಿರುವ ಆತನು ಯೆಹೋವನೇ ಎಂದು ಸತ್ಯವೇದ ವಾಕ್ಯ ನಮ್ಮನ್ನು ಎಚ್ಚರಿಸ್ತಕ್ಕಂತಹ ಸಂದರ್ಭದಲ್ಲಿ ನಿನ್ನ ಅಭಿಪ್ರಾಯ ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂತೇಳಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಯೇಸು ನಾವು ಆತನನ್ನು ತೊರೆದು ದಿಗಿಲು ಬಿದ್ದು ಅಂಜಿ ಭಯಭೀತರಾಗಿ ಅಂಥ ಅದ್ಭುತ ಸ್ವರೂಪನನ್ನು ಆ ಯಹೂದ್ಯರು, ಅಲ್ಲಿರ್ತಕ್ಕಂಥ ಫರಿಸಾಯರು ಮತ್ತು ಯಾಜಕರು ಆತನನ್ನು ಹಿಂಸೆಪಟ್ಟು ಕೊಂದಂತಹ ಸಂದರ್ಭದಲ್ಲಿ ಇನ್ನು ನನ್ನ ಗತಿ ಏನು ಅಂತಕ್ಕಂಥ ಒಂದು ಪ್ರಶ್ನೆ. ಅದೇ ರೀತಿಯಿಂದ ಶಿಷ್ಯರು ಆವತ್ತಿನ ದಿವಸದಲ್ಲಿ ಯೆರೂಸಲೇಮನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆತನೇ ಪ್ರತ್ಯಕ್ಷನಾಗಿ ಅವರನ್ನು ಸಮಾಧಾನ ಪಡಿಸಿಕೊಂಡು ಅದು ತಿಳಿದುಕೊಂಡ ನಂತರ ಅವ್ರು ಏನು ಮಾಡಿದ್ರು ಅಂತಂದರೆ, ಅವರು ಹೆಮ್ಮೋಗೆ ಮುಟ್ಟಲಿಲ್ಲ. ಹೌದು, ನನ್ನ ದೇವರು ಇವತ್ತು ಜೀವಂತವಾಗಿ ಬಂದಿದ್ದಾನೆ, ಇವತ್ತು ನನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ. ನಾನು ನಿರಾಶೆಯಿಂದ ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಬಂದಿದ್ದಾನಲ್ಲ ಅಂಥೇಳಿ ಅವರು ತಿಳ್ಕೊಂಡು ಅಲ್ಲಿಂದ ವಾಪಸ್ ಮತ್ತೆ ಏನು ಮಾಡಿದ್ರು ಅಂತಂದರೆ ತಮ್ಮ ಯೆರೂಸಲೇಮಿನ ಸ್ವಂತ ಊರಿಗೆ ಅವರು ಹೋಗಿಬಿಟ್ರು ಅಂಥೇಳಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಇಲ್ಲಿ ಲೂಕನ ಬರೆದ ಸುವಾರ್ತೆ 24:33 ವಚನ ಓದೋಣ. ಏನಿದೆ 33ನೇ ವಚನದಲ್ಲಿ ನೋಡೋಣ. ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡರು. ಯೆರೂಸಲೇಮಿನ ಬಿಟ್ಟು ಇಬ್ಬರು ಏನು ಕಡೆಗೆ ಹೋಗ್ತಿದ್ರಲ್ಲ, ಅವರು ಮತ್ತೆ ಪುನಃ ಯೆರೂಸಲೇಮಿಗೆ ಬಂದು ಸೇರಿಕೊಂಡು ಅವರು 12 ಮಂದಿ ಶಿಷ್ಯರೊಟ್ಟಿಗೆ ಅವರು ಒಂದಾದರು ಅಂತೇಳಿ. ಅಂತಹ ಸಮಯದಲ್ಲಿ ಜೀವಂತನಾಗಿರ್ತಕ್ಕಂಥ ಯೇಸು ಅವರಿಗೆ ಭೇಟಿಯಾಗಿದ್ದನು. ಇಂದಿನ ಹಾಗೆ ನಾವು ಇರಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ ದಿವಸದಲ್ಲಿ ಎಂದು ನಾವು ದೇವರನ್ನು ಕಳೆದುಕೊಂಡು ನಿರಾಶೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದೆಯೋ ಅಂದಿನಿಂದ ದೇವರು ಅಪ್ರತ್ಯಕ್ಷವಾಗಿ ನಮ್ಮನ್ನು ಆತನು ಬಲಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕ್ರಿಸ್ತನನ್ನು ನಾವು ಪುನಃ ಆತನ ಮೇಲೆ ದೃಢವಾದ ನಂಬಿಕೆಯನ್ನಿಟ್ಟು, ಹೌದು ಯೇಸು ಕ್ರಿಸ್ತನು ಇವತ್ತು ಎದ್ದಿದ್ದಾನೆ, ಯೇಸು ಕ್ರಿಸ್ತನು ಇವತ್ತು ನಮ್ಮನ್ನು ಬಿಟ್ಟಿಲ್ಲ, ಯೇಸು ಕ್ರಿಸ್ತನು ಇವತ್ತು ನಮ್ಮನ್ನು ತೊರೆಯುವುದಿಲ್ಲ, ನಮ್ಮ ಜೊತೆಯಲ್ಲಿ ಬಂದು ನಮ್ಮ ಸಂಗಡಿಗನಾಗಿದ್ದು ನಮ್ಮ ಜೀವಿತವನ್ನು ಸರಳವಾಗಿ ನಡೆಸ್ತಾನೆ ಅಂತಕ್ಕಂಥ ದೃಢ ವಿಶ್ವಾಸ ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ಇರಲಿ ಅಂತೇಳಿ ಇವತ್ತಿನ ಒಂದು ಸಂದೇಶ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಪ್ರಿಯರೇ. ಇವತ್ತಿನ ದಿವಸದಲ್ಲಿ ಜೀವಂತವಾಗಿರ್ತಕ್ಕಂಥ ಯೇಸು ಆ 12 ಮಂದಿ ಶಿಷ್ಯರ ಮಧ್ಯದಲ್ಲಿ ಇಳಿದು ನಿಮಗೆ ಸಮಾಧಾನವಾಗಲಿ ಅಂತೇಳಿ ಹೇಳ್ತಾನೆ. ಯಾಕಂತಂದರೆ ಆ ಸಮಾಧಾನದ ಪದ ಯಾಕೆ ಅಷ್ಟು ಅವಶ್ಯಕತೆ ಆಗಿತ್ತು? ಯಾಕಂತಂದರೆ ಅವರು ನಿರಾಶೆಗೊಂಡಿದ್ದರು, ಅವರು ಆತಂಕದಲ್ಲಿದ್ದರು. ಆವತ್ತಿನ ದಿವಸದಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆ ತಂದೆಯನ್ನು ಬಡಿದಿರ್ತಕ್ಕಂಥವ್ರು ಇವತ್ತಿನ ದಿವಸದಲ್ಲಿ ನಮ್ಮನ್ನು ಬಿಡ್ತಾರಾ ಅಂತಕ್ಕಂಥ ಆತಂಕ ಅವರಲ್ಲಿತ್ತು. ಈ ಲೋಕ, ಈ ಸಮಾಜ ಇವತ್ತಿನ ದಿವಸದಲ್ಲಿ ಕ್ರೈಸ್ತರನ್ನು ಬಿಟ್ಟಿಲ್ಲ ಪ್ರಿಯರೇ. ಇವತ್ತಿನ ದಿವಸದಲ್ಲಿ ಕೂಡ ಆಲಯಗಳನ್ನು ಪ್ರವೇಶ ಮಾಡ್ತಾರೆ, ಆಲಯದಲ್ಲಿ ಪ್ರಾರ್ಥಿಸುವವರನ್ನು ಹಿಂಸೆ ಮಾಡ್ತಾರೆ, ಇನ್ನೂ ನಮ್ಮನ್ನು ಪ್ರಶ್ನಿಸ್ತಾರೆ, ಈ ಧರ್ಮದ ಬಗ್ಗೆ ಇನ್ನೂ ತಮ್ಮ ಆಂತರ್ಯದಲ್ಲಿ ಇರ್ತಕ್ಕಂಥ ಆ ಜಲಸೆಯನ್ನು ಪ್ರದರ್ಶನ ಮಾಡ್ತಾರೆ. ಆದರೆ ಇವತ್ತಿನ ಸಂದೇಶ ಆ ಎಲ್ಲ ಘಟನೆಗಳಿಗೆ ದೇವರು ನಮಗೆ ಅಭಯವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ನಾವು ನಿರಾಶೆ ಎಂದು ಹೊಂದಲಿಕ್ಕೆ ಹೋಗಬಾರ್ದು. ನಾವು ಕ್ರೈಸ್ತರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಈ ಕ್ರೈಸ್ತತ್ವಕ್ಕೆ ಈ ಲೋಕದ ಜನ ಎಷ್ಟರ ಮಟ್ಟಿಗೆ ಮಾನ್ಯತೆ ಕೊಡ್ತಾರೆ? ನಮ್ಮ ಮೇಲೆ ಅನೇಕ ಕಾನೂನುಗಳು, ರಾಜಕೀಯವಾಗಿ ಕಾನೂನುಗಳನ್ನು ಮಾಡಿ ನಮ್ಮ ಧರ್ಮವನ್ನು ಹತ್ತಿಕ್ಕುವುದಕ್ಕೆ ಪ್ರಯತ್ನ ಪಡ್ತಾರೆ. ಅನೇಕ ಮಠಾಧೀಶರು ನಮ್ಮ ಈ ಕ್ರೈಸ್ತತ್ವವನ್ನು ಹತ್ತಿಕ್ಕುವುದಕ್ಕೆ ಬೇರೆ ಬೇರೆ ವಿವಿಧವಾಗಿರ್ತಕ್ಕಂಥ ಲೋಕ ರೂಢಿಯಿಂದ ನಮ್ಮನ್ನು ಹಿಂಸೆಗೆ ತಳ್ಳುತ್ತಾ ಇದ್ದಾರೆ. ಆದರೆ ಪ್ರಿಯರೇ, ಕ್ರೈಸ್ತರೆನಿಸಿಕೊಂಡಿರ್ತಕ್ಕಂಥ ನಾವು ಇವತ್ತಿನ ದಿವಸದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸ್ಥಿರವಾದ ನಂಬಿಕೆಯ ಮುಖಾಂತರವಾಗಿ ನಾನೆಲ್ಲವನ್ನೂ ಈ ಲೋಕದಲ್ಲಿ ನಾನು ಜಯಿಸ್ತೇನೆ ಅಂತಕ್ಕಂಥ ದೃಢ ನಿರ್ಧಾರ ನಿಮ್ಮಲ್ಲಿ ಯಾವಾಗಲೂ ಇರಬೇಕಂತಕ್ಕಂಥದ್ದು ಇವತ್ತಿನ ಸಂದೇಶ. ಭಯ ನಮಗೆ ಬೇಡವೇ ಬೇಡ. ಆ ಭಯ ಕಳೆದು ನಮಗೇನಾಗ್ತದೆ ಅಂತಂದರೆ, ಯಾವ ರೀತಿಯಿಂದ ಕತ್ತಲು ಕಳೆದ ನಂತರ ಬೆಳಕು ಉದಯಿಸ್ತದೋ ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ಕಷ್ಟ ಬಂದ ನಂತರ ನಮಗೆ ಸಂತೋಷ ಮುಂದೆ ಕಾದಿಟ್ಟಿರ್ತದೆ. ಕಣ್ಣೀರಿನ ನಂತರ ನಮಗೆ ಅಲ್ಲಿ ಏನಂತಾರೆ, ಸಂತೋಷ ನಮಗೆ ಯಾವಾಗಲೂ ದೇವರು ಕಾಯ್ದಿಟ್ಟಿರ್ತಾನೆ. ನಾವು ನಿರಾಶೆ ಪಡ್ತಕ್ಕಂಥದ್ದು ಬೇಡ. ನಾವು ನಿರೀಕ್ಷೆಯಿಂದ ಸತ್ಯವೇದದಲ್ಲಿ ಆಗಲಿ ಧರ್ಮದಲ್ಲಿ ಆಗಲಿ
ಸ್ಥಿರವಾಗಿರುವುದಕ್ಕೆ ಪ್ರಯತ್ನ ಪಡೋಣ. ನಾವು ಕಣ್ಣೀರು ಸುರಿಸ್ತಕ್ಕಂಥದ್ದು ಬೇಡ. ನಾವೆಲ್ಲರೂ ಇನ್ನೂ ಸಂತೋಷವಾಗಿ ಜಯಘೋಷದೊಡನೆ ದೇವರನ್ನು ಸ್ತುತಿಸಿ ಕೊಂಡಾಡುವುದಕ್ಕೆ ನಾವು ಪ್ರಯತ್ನ ಪಡೋಣ. ನಾವು ಒಂದು ವೇಳೆ ನಿರಾಶೆಯ ಜೀವಿತದಲ್ಲಿ ಮುನ್ನಡೀತಾ ಇದ್ದರೆ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ದೇವರು ಜೀವಂತ ದೇವರು, ಪುನರುತ್ಥಾನ ಹೊಂದಿರತಕ್ಕಂಥ ದೇವರು ನಿಮ್ಮನ್ನು ಪುನಃ ಹಿಂತಿರುಗಿ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ನಿಮ್ಮನ್ನು ಸುಸ್ಥಿತಿಯಲ್ಲಿ ಇಡುವುದಕ್ಕೆ ಆತನು ಪ್ರಯತ್ನ ಪಡ್ತಾನೆ. ಅದಕ್ಕಾಗಿ ಯಾವಾಗಲೂ ನೀವು ಧೈರ್ಯದಿಂದ ಈ ಲೋಕದಲ್ಲಿ ಕ್ರೈಸ್ತರಾಗಿ ನೀವು ಬಾಳುವುದಕ್ಕೆ ಪ್ರಯತ್ನ ಪಡಬೇಕಾಗಿದೆ. ಕೊನೆಯದಾಗಿ ಲೂಕನ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 44ನೇ ವಚನವನ್ನು ಓದಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ತರುವಾಯ ಆತನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಎಂದು ಅಂದನು. ಯಾವಾಗ ನಾವು ನಿರಾಶೆ ಆಗ್ತದೋ ಈ ವಚನ ನಮಗೆ ಬಲ ಕೊಡ್ತದೆ. ಯಾವಾಗ ನಾವು ನಂಬಿಕೆಯನ್ನು ಕಳೆದುಕೊಳ್ತೇವೋ ಅಂತಹ ಸಂದರ್ಭದಲ್ಲಿ ಈ ಒಂದು ಸತ್ಯವೇದ ವಾಕ್ಯ ನಮ್ಮನ್ನು ಇನ್ನೂ ಸ್ಥಿರವಾಗಿ ನಿಲ್ಲುವುದಕ್ಕೆ, ವಾಕ್ಯದಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಬಲಪಡಿಸ್ತದೆ. ಪ್ರಿಯರೇ, ಕೊನೆಯದಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 9:5 ನೋಡೋಣ. ಅಬ್ರಹಾಮ, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಈ ವಾಕ್ಯಗಳು ನಮ್ಮನ್ನು ಇನ್ನೂ ಬಲವನ್ನು ತುಂಬುತ್ತದೆ. ಎಂದಿಗೂ ನಮ್ಮ ಕೈ ಬಿಡದಂತೆ ಈ ಲೋಕವನ್ನು, ನಮ್ಮ ಈ ಲೋಕಕ್ಕೆ ಆತನು ಒಡೆಯನಾಗಿದ್ದಾಗ ಆತನ ಅಧೀನದಲ್ಲಿ ಬರ್ತಕ್ಕಂಥ ಕ್ರೈಸ್ತರಾಗಿರ್ತಕ್ಕಂಥ ನಾವು, ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿರ್ತಕ್ಕಂಥ ನಾವು, ದೀನ ದಲಿತರೆಂದು ದೂಷಿಸಲ್ಪಟ್ಟಿರ್ತಕ್ಕಂಥ ಜನಾಂಗದವರನ್ನು ಪ್ರೀತಿಯಿಂದ ಅಪ್ಪಿಕೊಂಡಿರ್ತಕ್ಕಂಥ ಕ್ರಿಸ್ತನು ಪ್ರತಿಯೊಬ್ಬೊಬ್ಬರನ್ನು ಎಂದಿಗೂ ಕೈ ಬಿಡದಂತೆ ನಮ್ಮನ್ನು ಬಲಪಡಿಸ್ತಕ್ಕಂಥ ತಂದೆ ಆತನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ಈ ಪುನರುತ್ಥಾನ ದಿವಸದಂದು ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಈ ಮಧ್ಯಾಹ್ನದ ಸಮಯದಲ್ಲಿ ಆ ಒಂದು ವಾಕ್ಯದ ಮುಖಾಂತರವಾಗಿ ನಾವು ಕಂಡುಕೊಂಡೆವೋ, ಆ ಶಿಷ್ಯರ ಜೊತೆಗೆ ಯಾವ ರೀತಿಯಿಂದ ಆತನು ಪಯಣಿಸಿದನೋ ಅಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ಆತನು ನಮಗೆ ಇನ್ನು ವಾಕ್ಯದ ಮೂಲಕವಾಗಿ ಬಲವನ್ನು ತುಂಬತಕ್ಕಂಥ ತಂದೆಯಾಗಿದ್ದಾನೆ. ನಾವೆಂದೂ ನಿರಾಶರಾಗ್ತಕ್ಕಂಥದ್ದು ಬೇಡ. ಯಾಕಂತಂದರೆ ನಮ್ಮ ಜೀವಿತದಲ್ಲಿ ಪುನರುತ್ಥಾನ ಹೊಂದಿದೆ. ನಮ್ಮ ದೇಹಕ್ಕೆ ಸಾವಿದ್ದರೆ ನಮ್ಮ ಆತ್ಮಕ್ಕೆ ಸಾವಿಲ್ಲ. ನಮ್ಮ ಆತ್ಮವು ಕ್ರಿಸ್ತನಲ್ಲಿ ನಿತ್ಯ ನಿರಂತರವಾಗಿ ಜೀವಿಸುತ್ತದೆ ಎಂದು ದೇವರ ವಾಕ್ಯದ ಮುಖಾಂತರವಾಗಿ ತಿಳಿದುಕೊಂಡು ಈ ವಾಕ್ಯಕ್ಕೆ ನಾನು ಅಂತ ಹೇಳ್ತೇನೆ. ಇಷ್ಟೊತ್ತು ಬೇಸರವಿಲ್ಲದೆ ಕುಳಿತು ಕೇಳಿರ್ತಕ್ಕಂಥ ತಮ್ಮೆಲ್ಲರನ್ನ ದೇವರು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ ಅಂತೇಳಿ ನನ್ನ ಪ್ರಾರ್ಥನೆಯಾಗಿರ್ತದೆ. ನಾವೆಲ್ಲರೂ ಹಾಗೆ ಕುಳಿತುಕೊಳ್ಳೋಣ. ಕುಳಿತುಕೊಂಡಾಗ ಹಾಡುವ ಕೀರ್ತನೆ 74ನೇ ಕೀರ್ತನೆ ಹಾಡುವಾಗ ಈಗಿನ ಈ ಹಬ್ಬದ ವಿಶೇಷ ಕಾಣಿಕೆಯನ್ನು ಸ್ವೀಕರಿಸ